ಜೋರಾಗಿ ಮಾತಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಸಂತೋಷ್ ಸಿಂಹ ಅಂತ. ಅಶ್ವಿನಿ ಪ್ರೊಡಕ್ಷನ್ ಅಲ್ಲಿ ಸ್ಟಾರ್ಟ್ ಆಗ್ತಿರೋ ಮೊದಲನೇ ಚಿತ್ರ ಮಣಿಕಂಠ ಅಂತ. ಮಣಿಕಂಠ ಚಿತ್ರಕ್ಕೆ ನಿಮ್ಮೆಲ್ಲರ ಸಪೋರ್ಟ್, ಆಶೀರ್ವಾದ, ಸಹಕಾರ ನಮ್ಮ ಚಿತ್ರಕ್ಕೆ ಇರಲಿ ಅಂತ ಕೇಳ್ಕೊಂತೀನಿ. ಅನುಭವ ಇದೆ. ಮಣಿಕಂಠ ಸಿನಿಮಾ ಯಾಕೆ ಬೇಕು? ಎಷ್ಟು ವರ್ಷ ಆಯ್ತು ಅಯ್ಯಪ್ಪ ಸಿನಿಮಾ ನಿಮ್ಮ ಜೀವನದಲ್ಲಿ ನಡೆದಿರೋ ಪವಾಡ ಅದು ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ತಾರೆ. ಇವೆಲ್ಲ ಒಂದಷ್ಟು. ಸ್ವಾಮಿ ಶರಣಮಯ್ಯಪ್ಪ. ಶರಣಮಯ್ಯಪ್ಪ. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಸುಮಾರು ಈ ವರ್ಷಕ್ಕೆ ನಂದು 50ನೇ ವರ್ಷ ಶಬರಿಮಲೆ ಯಾತ್ರೆ. ಈ ವರ್ಷ ನಾನು 50ನೇ ವರ್ಷ ಶಬರಿಮಲೆ ಯಾತ್ರೆ ಒಂದು ಕಾರ್ಯಕ್ರಮ ದೇವಸ್ಥಾನ ಆವರಣದಲ್ಲಿ ಮಾಡ್ತಾ ಇದ್ದೀವಿ. ಒಂದು 100 ಗುರುಸ್ವಾಮಿಗಳಿಗೆ ಒಂದು ಗುರುವಂದನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಡಿಸೆಂಬರ್ 19ನೇ ತಾರೀಕು ತಾವೆಲ್ಲರೂ ಬರಬೇಕು. ನಾವು ನಮ್ಮ ಇವೆಲ್ಲ ಹೇಳಿದ್ದೀವಿ. ನಾವು ಅದರಿಂದ ಮೊದಲನೇದಾಗಿ ನಾನು ಈ ದೇವಸ್ಥಾನದ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಧ್ಯಕ್ಷರಾಗಿದ್ದೀನಿ. ಈ ಅಧ್ಯಕ್ಷರಾಗಿರೋದ್ರಿಂದ ನಮ್ಮಲ್ಲಿ ಈ 16 ಟ್ರಸ್ಟ್ ಮೆಂಬರ್ಗಳಿದ್ದಾರೆ. ಎಲ್ಲರ ಸಹಕಾರದಿಂದ ನಮ್ಮ ದೇವಸ್ಥಾನ ಅಭಿವೃದ್ಧಿಯಾಗಿ ಎಲ್ಲ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ದಿನನಿತ್ಯ ಮಧ್ಯಾಹ್ನ ಒಂದು 200 ಜನಕ್ಕೆ ನಾವು ಊಟ ಕೊಡೋಕ್ಕೆ ಶುರು ಮಾಡಿದ್ದೀವಿ. ಆಗಲೇ 1 ವರ್ಷ ಆಗಿದೆ. ಒಂದು ರೈಸು, ಒಂದು ಸಾಂಬಾರು, ಒಂದು ಪಲ್ಯ, ಒಂದು ರಸಮ್ಮು, ಈ ಥರ ಪ್ರತಿದಿನ 200 ಜನಕ್ಕೆ ನಾವು ಮಧ್ಯಾಹ್ನ ಊಟ ಕೊಡ್ತಾ ಇದ್ದೀವಿ. ಒಂದು. ಎರಡನೇದು, ನಮ್ಮ 18ನೇ ಮೆಟ್ಲು ದೇವಸ್ಥಾನ ಬಂದು ಬೆಂಗಳೂರಿನಲ್ಲಿ ಇದು ಎರಡನೇದು. ಒಂದು ಚಾಮರಾಜಪೇಟೆನಲ್ಲಿ ಒಂದಿದೆ, ಎರಡನೇದು ನಮ್ಮ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಾವು ಮಾಡಿದ್ದೀವಿ ಎಲ್ಲರೂ ಸೇರಿಕೊಂಡು. ಹಾಗಾಗಿ ಈ ದೇವಸ್ಥಾನ ಮಾಡಬೇಕಾದ್ರೆ ನಾವು ಸಾಕಷ್ಟು ಶ್ರಮ ವಹಿಸಿದ್ದೀವಿ. ಪೊಲೀಸ್ ಸ್ಟೇಷನು, ಕೋರ್ಟು, ಕಚೇರಿ ಇವೆಲ್ಲ ಹೋಗಿ ಈ ಜಾಗ ಬಂದು BDA ಜಾಗ. ಆವಾಗ ನಾವು ಮಾಡುವಾಗ BT ಸೋಮಣ್ಣವರು ಇದ್ದರು ಚೇರ್ಮನ್ ಆಗಿ. ಅವ್ರು ಬಂದರು ಒಂದು ಸರಿ ಗೌರ್ಮೆಂಟ್ ಪ್ರಾಪರ್ಟಿನಲ್ಲಿ ಹೆಂಗೆ ದೇವಸ್ಥಾನ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರು. ನಾವು ಹೇಳಿದ, ಸ್ವಾಮಿ ನಮಗೋಸ್ಕರ ನಾವು ಮಾಡ್ತಾ ಇಲ್ಲ, ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇದ್ದೀವಿ ಇದು ಅಂತೇಳಿ ಅವ್ರನ್ನ ಆಯಿತು ಸರಿ ಅಂತ ಅವರು ನಮಗೆ ಆಗಿನ ಕಾಲದಲ್ಲಿ ಆವಾಗ ಹುಚ್ಚಪ್ಪ ಅವರು ಮೇಯರ್ ಆಗಿದ್ದರು. ಅವರು ನಮಗೆ ಸಹಕಾರ ಕೊಟ್ಟರು. ಅದೆಲ್ಲ ಸೇರಿಕೊಂಡು ನಾವು ಈ ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಬರ್ತಾಯಿದ್ದೀವಿ ಇಲ್ಲಿವರೆಗೂ. ಈ ಪ್ರತಿ ವರ್ಷ ನಮಗೆ ಒಂದು 10,000 ಇರುಮುಡಿ ಹೋಗುತ್ತೆ ಇಲ್ಲಿಂದ, ನಮ್ಮ ಮಹಾಲಕ್ಷ್ಮಿ ಲೇಔಟ್ ದೇವಸ್ಥಾನದಿಂದ. ಪ್ರತಿ ತಿಂಗಳು ಒಂದು 100ರಿಂದ 200 ಇರುಮುಡಿ ಹೋಗುತ್ತೆ. ಹಾಗಾಗಿ ಇಲ್ಲಿ ನಮ್ಮಲ್ಲಿ ನಮಗೆ ಸಾಕಷ್ಟು ಇದ್ರ ಬಗ್ಗೆ ಅನುಭವ ಇದೆ. 50 ವರ್ಷದಿಂದ ನಾನು ಶಬರಿಮಲೆ ಯಾತ್ರೆ ಹೋಗಿದ್ದೀನಿ. 2004ರಲ್ಲಿ ಇಲ್ಲಿಂದ ಪಾದಯಾತ್ರೆ ಹೋಗಿದ್ದೀನಿ ಬೆಂಗಳೂರಿಂದ, ನಮ್ಮ ದೇವಸ್ಥಾನದಿಂದ. 92ರಲ್ಲಿ ಮೋಟ್ರ್ ಬೈಕಲ್ಲಿ ಹೋಗಿದ್ದೀನಿ. ಇಷ್ಟೊಂದು ನನ್ನ ಅನುಭವ. ಎಷ್ಟೇ ಕಷ್ಟ ಬಂದ್ರೂ, ಎಷ್ಟೇ ಇದರಲ್ಲಿದ್ರೂ ಶಬರಿಮಲೆ ಯಾತ್ರೆ ನಾವು ನಿಲ್ಲಿಸಿಲ್ಲ ಇವತ್ತಿನವರೆಗೂ. ಪ್ರತಿ ವರ್ಷ ಈ ಜನವರಿ ಟೈಮಲ್ಲಿ ನಾವು ಈ 50 ವರ್ಷದ ಕಾರ್ಯಕ್ರಮ ಹೋಗಿ ಬರ್ತಾಯಿದ್ದೀನಿ. ಹಾಗಾಗಿ ನಮಗೆ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಇವರು ಒಂದು ಏನೋ ಮಣಿಕಂಠ ಪಿಕ್ಚರ್ ಮಾಡ್ತಾಯಿದ್ದೀವಿ ಸ್ವಾಮಿ, ಅದರಲ್ಲಿ ನೀವು ನಿಮ್ಮ ದೇವಸ್ಥಾನ ನಮಗೆ ಸ್ವಲ್ಪ ಸ್ಥಳಾವಕಾಶ ಕೊಡಬೇಕು, ಇದ್ರ ಬಗ್ಗೆ 1-2 ಮಾತಾಡಬೇಕು ಅಂತ ಕೇಳ್ಕೊಂಡ್ರು. ಅದಕ್ಕೋಸ್ಕರ ನಾನು ಇಲ್ಲಿ ಅಧ್ಯಕ್ಷರಾಗಿ ಇದ್ಕೊಂಡು ನಾನು 2 ಮಾತನ್ನ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸ್ವಾಮಿಯೇ ಶರಣಮಯ್ಯ. ಸ್ವಾಮಿಯೇ ಶರಣಮಯ್ಯ. ನೋಡ್ದಿದೆ ಭಗವಂತ ಏನ್ ನಮಗ್ ತೋರಿಸಿದ್ದಾರೆ ಅದನ್ನೇ ನಾವು ತೋರಿಸ್ತಾ ಇದ್ದೀವಿ. ಸತ್ಯ ಸರ್, ಲವ್ ಆ ಭಗವಂತ ನಾವಿಬ್ರು ಸೇರಿರೋದೇ ಅಯ್ಯಪ್ಪನ ಆಶೀರ್ವಾದ. ನಮ್ಮ ಮಗ ಹುಟ್ಟಿರೋದು ಅಯ್ಯಪ್ಪನ ಆಶೀರ್ವಾದನೇ. ನಾವು ನಿಜವಾಗ್ಲೂ ನಡೆದಿರೋವಂಥದ್ನೇ ಒಂದು 30% 40% ಅದನ್ನೇ ಮಾಡ್ತಾ ಇದ್ದೀವಿ. ಇನ್ನು ಸಿನಿಮಾಗೆ ಏನ್ ಬೇಕೋ, ಜನರಿಗೆ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ದೀವಿ. ಸರ್ ಇವತ್ತು ನಾವು ಮುಹೂರ್ತ ಮಾಡಿದ್ದೀವಿ. ಇಲ್ಲಿಂದ ಒಂದು 2-3 ದಿವಸ ಆಗಿದ ತಕ್ಷಣ ಶಬರಿಮಲೆ ಶೂಟ್ ಅಂತ ಅನ್ಕೊಂಡಿದ್ದೀವಿ. ಮಾಳೆ ಹಾಕ್ತೀವಿ ನೀಟಾಗಿ. ಮಾಳೆ ಹಾಕಿ ಇಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅಯ್ಯಪ್ಪ ಸ್ವಾಮಿಗೆ. ಅಲ್ಲಿಂದ ದೊಡ್ಡಪಾದ, ಎರಿಮಲೆ, ದೊಡ್ಡಪಾದ, ಪಂಪ ಎಲ್ಲ ಮುಗಿಸ್ಕೊಂಡು ಶೂಟಿಂಗ್ ಮುಗಿಸ್ಕೊಂಡು ಬಂದು ಬೆಂಗಳೂರಲ್ಲಿ ನೆಕ್ಸ್ಟ್ ಶೆಡ್ಯೂಲ್ ಇಟ್ಕೊಂಡು. ಏನು ಮೇಡಮ್ ಅವರೇ? ಹಾಂ, ರಿಯಲಿಸ್ಟಿಕ್ ಆಗಿ ಒಂದು 30% ಸಿನಿಮಾದಲ್ಲಿ ಮಾಡ್ತಾ ಇದ್ದೀವಿ. VFX ಕ್ಯಾಮ್ರಾಸ್ ಒಂದು. ಯಾಕಂದ್ರೆ ಇವಾಗ ನಾವು ಶಬರಿಮಲೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾವು ದೊಡ್ಡ ಕ್ಯಾಮ್ರಾ ತಗೊಂಡು ಹೋಗೋಕ್ಕಾಗಲ್ಲ. ಅಲ್ಲಿ ಕ್ರೌಡ್ ಇರುತ್ತೆ. ನಮ್ಗೆ ಈ ಟೈಮಲ್ಲಿ ಶೂಟಿಂಗ್ ಮಾಡೋಕ್ಕೂ ಕೂಡ ತೊಂದರೆ ಆಗುತ್ತೆ. ಅದರಿಂದ ಇದನ್ನ ನಾವೇನು ಮಾಡ್ತಾ ಇದ್ದೀವಿ, ಶಬರಿಮಲೆ ಶೂಟು VFX ಅಲ್ಲೇ ಮಾಡ್ತಾ ಇದ್ದೀವಿ.
ಇಲ್ಲಿ ಏನ್ ಮಾಡ್ತಾ ಇದೀವಿ ಬೆಂಗಳೂರಲ್ಲಿ ಟೋಟಲ್ ಸಿನಿಮಾ ಫೈಟು ಗೀತೆ ಎಲ್ಲಾನು ಬಂದು ಡ್ರ್ಯಾಗನ್ ಕ್ಯಾಮ್ರಾದಲ್ಲಿ ಮಾಡ್ತಾ ಇದ್ದೀವಿ. ಕಲಾವಿದರು ಅಮ್ಮ ಮಾಡ್ತಾ ಇದ್ದಾರೆ, ನಾನಿದ್ದೀನಿ. ನಿಜವಾದ ಏನು ನನ್ನ ಅನುಭವ ಆಗಿದೆ, ನಾನು ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ. ನನಗೂ ಕೂಡ ಅನುಭವ ಇದೆ. ನಾನು ಕೂಡ ಒಂದು 10 ವರ್ಷಕ್ಕೆ ಮುಂಚೆ ಸುಮಾರು ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ. ನಾನು ಕೂಡ ಕಲಾವಿದನೇ, ಸಿನಿಮಾ ಬಗ್ಗೆ ಒಂದಷ್ಟು ತಿಳ್ಕೊಂಡಿದ್ದೀನಿ. ಮತ್ತೆ ಜನರಿಗೆ ಯಾವ ತರ ಕತೆ ಬೇಕು ಅಂತ ಒಂದಷ್ಟು ತಿಳ್ಕೊಂಡಿದ್ದೀನಿ. ಜನರಿಗೆ ಒಂದು ಒಳ್ಳೆ ಕತೆ ಕೊಡೋದಕ್ಕೆ ಬಂದಿದ್ದೀನಿ. ಖಂಡಿತವಾಗ್ಲೂ ಅದಕ್ಕಿಂತ ಒಂದು ಒಳ್ಳೆ ವಿಚಾರ ಏನಂದ್ರೆ ಅಯ್ಯಪ್ಪನ ಕತೆ ಮಾಡ್ತಾ ಇದ್ದೀವಿ. ಅಯ್ಯಪ್ಪನ ಭಕ್ತರು ಪ್ರತಿಯೊಬ್ರು ಕೂಡ ಅವರು ಜೀವನದಲ್ಲಿ ನಡೆದಿರೋ ಅಂತದ್ದು ವಿಚಾರಗಳನ್ನ ಇದನ್ನ ನೋಡಿದಾಗ ನೆನಪಾಗುತ್ತೆ ಅವ್ರು. CG ವರ್ಕ್ ತುಂಬಾ ಕಡಿಮೆ ಮಾಡ್ತಾ ಇದ್ದೀವಿ. ನಾವು ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀವಿ ಅಯ್ಯಪ್ಪಂದು. ಯಾಕಂದ್ರೆ ಪವಾಡನೇ ನ್ಯಾಚುರಲ್. ನಾವು ಕೆಲವೊಂದು ಮಾತ್ರನೇ ಇವಾಗ ಪವಾಡ ಇಳ್ದಿರೋ ಜಾಗದಲ್ಲಿ ಪವಾಡ ಬರೋದಕ್ಕೋಸ್ಕರ ನಾವು CG ವರ್ಕ್ ಎಲ್ಲ ಮಾಡ್ತೀವಿ. ಇದರಲ್ಲಿ CG ವರ್ಕ್ ಇಳ್ದೇನೆ ಇರೋ ಪವಾಡನ ತೋರ್ಸಕ್ ಕೊಟ್ಟಿದ್ವಿ. ಟೆಕ್ನಿಷಿಯನ್ಸು ನಮ್ಮ ಕ್ಯಾಮ್ರಾಮ್ಯಾನು, ಎಡಿಟರ್ ನಮ್ಮ ವರ್ಷಿತ್ ಇದ್ದಾರೆ. ಅದೇ ತರ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಇಲ್ಲೇ ಇದ್ದಾರೆ ಎದುರುಗಡೆ. ನಮ್ಮ ಇವರು ಅಲ್ಲಿ ವೈಶಿನಿ ಇದ್ದಾರೆ ಕೋ ಡೈರೆಕ್ಟರ್ ಆಗಿ. ವೈಷ್ಣವಿ, ಮೇಕಪ್ ಆರ್ಟಿಸ್ಟು ನಾರಾಯಣ್ ಇದ್ದಾರೆ. ಎಲ್ಲ ಒಂದು ಹೊಸ ಟೀಮು. ಇಲ್ಲೇನಂದ್ರೆ ಹಸ್ಕೊಂಡಿರೋವಂಥ ಟೀಮು ಎಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಶ್ರದ್ಧೆಯಿಂದ. ಇಲ್ಲಿ ಯಾರೂ ಕೂಡ ಇವಾಗ ಕೆಲವು ಸಿನಿಮಾಗಳು ದೇವ್ರ ಸಿನಿಮಾ ಮಾಡಿದಾಗ ಮೈಲಿಗೆಯಿಂದ ಇರಲ್ಲ. ಆದ್ರೆ ಏನಾದ್ರು ತಿನ್ನೋದು ಯಾವ ತರ ಆದ್ರೂ ಇರೋದು. ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗ್ಲಿಂದನೋ, ಮಣಿಕಂಠ ಅಂತ ಹೆಸರು ಸ್ಟಾರ್ಟ್ ಮಾಡಿದಾಗ್ಲಿಂದನೋ ಇಲ್ಲಿವರೆಗೂ ಮಾಲೆ ಹಾಕೊಂಡು ಹೆಂಗಿರ್ಬೇಕು ಆ ತರ ಭಕ್ತಿಯಿಂದ ಆ ದೇವ್ರಿಗೆ ಮಾಡ್ತಾ ಇದ್ವಿ ಸರ್. ಸರಿ, ಹಲೋ, ಓಕೆನಾ? ಓಕೆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಸಿಂಹ ಅಂತ. ಇವತ್ತೇನು ಮಣಿಕಂಠ ಅನ್ನ ಒಂದು ಸಿನಿಮಾ ಮಾಡಿದ್ದೀವಿ. ಇದು ನಿಜವಾದ ಕತೆ, ನಡೆದಿರುವಂಥ ಕತೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಮಣಿಕಂಠ ಟೈಟ್ಲಲ್ಲೇ ನಿಮಗೆಲ್ಲ ಗೊತ್ತಿದೆ ಏನು ಪವರ್ ಇದೆ ಅಂತ. ಆ ಮಣಿಕಂಠ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪವಾಡ ಮಾಡಿದ್ದಾರೆ. ಅಂದರೆ ಕೆಲವೊಂದು ಪವಾಡಗಳು ನೋಡಿದಾಗಷ್ಟೇ ಗೊತ್ತಾಗೋದು. ನಾವು ಹುಡುಕ್ತಾ ಹೋದರೆ ಆ ಪವಾಡ ಮುಗಿಯೋದೇ ಇಲ್ಲ. ಏನು ನಾವು ನಿಜವಾದ ಕತೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾನು ನನ್ನ ಡೈರೆಕ್ಷನ್ ಕೂಡ ಮಾಡ್ತಾ ಇದ್ದೀನಿ, ಜೊತೆಗೆ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ. ಇದು ನಮ್ಮ ಕುಟುಂಬದಲ್ಲಿ ನಡೆದಿರೋವಂಥ ಕತೆ ಕೂಡ ಸೇರಿಸ್ಕೊಂಡಿದ್ದೀವಿ. ಅಯ್ಯಪ್ಪ ಸ್ವಾಮಿಗೆ ನಾನು ಕೂಡ ಒಂದು 25 ವರ್ಷ ಹೋಗಿದ್ದೀನಿ ದೇವ್ರಿಗೆ. ಇದರಲ್ಲಿ ನಾನು ಕೂಡ ಒಂದು 23 ವರ್ಷ ದೊಡ್ಡಪದ ಹೋಗಿದ್ದೀನಿ ಅಯ್ಯಪ್ಪ ಸ್ವಾಮಿಗೆ. ಈ ದೊಡ್ಡಪದ ಹೋಗಿರೋದ್ರಲ್ಲಿ ನನಗೆ ಕೆಲವು ಭಗವಂತ ಕೊಟ್ಟಿರೋ ಅಂಥದ್ದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದೀನಿ. ಪವಾಡಗಳು ತುಂಬ ನಡೆದಿದೆ ಇಲ್ಲಿ. ಪವಾಡ ಇನ್ನೊಂದು ಏನಂದರೆ, ನಾನು 12ನೇ ತಾರೀಕು ಅಯ್ಯಪ್ಪ ಸ್ವಾಮಿಗೆ ಜರ್ನಿ ಮಾಡ್ತೀನಿ, ದೊಡ್ಡಪದ ಜರ್ನಿ ಮಾಡ್ತೀನಿ ಯಾವಾಗ್ಲೂ. ನನ್ನ ಅದೇ ತಿಂಗಳು ಅದೇ ಡೇಟ್ಗೆ ನಮ್ಮ ಮಗನ ಹುಟ್ಟಿರೋದು ಇಲ್ಲಿ. ಸೊ ಈ ಥರ ಕೆಲವೊಂದು ಪವಾಡಗಳು ನಡೆದಿದೆ. ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಾಯಕ ನಟನಾಗಿ ಕೂಡ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಅಯ್ಯಪ್ಪನ ಆಶೀರ್ವಾದ. ಆ ಅಯ್ಯಪ್ಪನ ಆಶೀರ್ವಾದನೇ ಕಾರಣ. ಏನು ಈ ಚಿತ್ರದಲ್ಲಿ ಮಾಡ್ತಾ ಇದ್ದೀವಿ, ತಾಯಿ ಸೆಂಟಿಮೆಂಟು ತುಂಬ ದಿವಸ ಆಗಿದೆ ತಾಯಿ ಸೆಂಟಿಮೆಂಟ್ ತೋರಿಸಿ. ಇದರಲ್ಲಿ ನಾವು ಅಯ್ಯಪ್ಪ ಸ್ವಾಮಿ ಚಿತ್ರದಲ್ಲಿ ತಾಯಿ ಪಾತ್ರ ಇಲ್ಲಿ ಮಾಡ್ತಾ ಇದ್ದಾರೆ, ಜೀವ ತುಂಬ್ತಾ ಇದ್ದಾರೆ. ತುಂಬ ಪವರ್ಫುಲ್ ಆಗಿ ತಾಯಿ ಸೆಂಟಿಮೆಂಟ್ ಕೂಡ ತೋರಿಸ್ತಾ ಇದ್ದೀವಿ. ಅಯ್ಯಪ್ಪನ ಕತೆ ಕೂಡ ತುಂಬ ಚೆನ್ನಾಗಿ ತಂದಿದ್ದೀವಿ. ಅಯ್ಯಪ್ಪನ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದೀವಿ. ಈ ಥರ ಕತೆಗಳು, ಅಯ್ಯಪ್ಪನ ಕತೆಗಳು ಸುಮಾರು ವರ್ಷ ಆಗೋಯ್ತು. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಯ್ಯಪ್ಪನ ಕತೆ ದೇವ್ರ ಸಿನಿಮಾ ಮಾಡೋದೇ ತುಂಬ ವರ್ಷಗಳಾಗೋಯ್ತು. ನಾವು ಜನರು ಅಯ್ಯಪ್ಪ ಸ್ವಾಮಿ ಭಕ್ತರು ಎಷ್ಟು ಜನ ಇದ್ದಾರೆ, ಪ್ರತಿಯೊಬ್ಬರು ಕೂಡ ನಮಗೆ ಈ ಮಣಿಕಂಠನ್ಗೆ ಸಿನಿಮಾಗೆ ಆಶೀರ್ವಾದ ನೀವು ಮಾಡಿದ್ರೆ ವರ್ಷ ಕೂಡ ನಾವು ಇದೇ ಥರ ಮಣಿಕಂಠ ಸಿನಿಮಾ, ಅಯ್ಯಪ್ಪನ ಸಿನಿಮಾ ಮಾಡ್ತಾ ಇರ್ತೀವಿ. ಪ್ರತಿಯೊಬ್ಬರು ಆಶೀರ್ವಾದ ಕೂಡ ಇರಬೇಕು. ಏನು ಇವತ್ತು ನಮ್ಮ ಹೊಸ ತಂಡ ಒಂದು ಕಟ್ಕೊಂಡು ಇವತ್ತು ಸಿನಿಮಾ ಮಾಡಬೇಕಂದ್ರೆ ಕಷ್ಟ ಇದೆ. ಕನ್ನಡ ಇಂಡಸ್ಟ್ರಿಲಿ ಎಲ್ಲರಿಗೂ ಗೊತ್ತಿರೋ ಥರ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಎಷ್ಟೆಲ್ಲ ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆಲ್ರೆಡಿ ಸಿನಿಮಾ ಅಂದ್ರೇ ಎದುರ್ಕೊಂತಾರೆ ಜನರು. ಅಂದರೆ ಇವಾಗ ಒಂದು ಗೊತ್ತಿದೆ ಏನಂದ್ರೆ, ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳಿದೆ ಇವಾಗ. ಸೊ ಅದರಿಂದ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ನೋಡ್ತಾರೆ ಅನ್ನೋದಕ್ಕೋಸ್ಕರ ಒಂದು ಒಳ್ಳೆ ಕತೆ ಮಾಡಿದ್ದೀವಿ. ಪ್ರತಿಯೊಬ್ಬರು ಕೂಡ ಅಯ್ಯಪ್ಪನ ಭಕ್ತಾದಿಗಳು ಯಾರ್ಯಾರು ಇದ್ದೀರಾ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಈ ಸಿನಿಮಾನ, ಮಣಿಕಂಠ ಸಿನಿಮಾನ ಗೆಲ್ಲಿಸ್ಬೇಕು. ನಿಮ್ಮ ಆಶೀರ್ವಾದ, ಪ್ರತಿಯೊಬ್ಬರ ಆಶೀರ್ವಾದ ಕೂಡ ಇರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ಬಹಳ ದಿನಗಳ ನಂತರ ಮತ್ತೊಂದು ಮಣಿಕಂಠ
ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಕಥೆನ ತುಂಬ ಅದ್ಭುತವಾಗಿ ಅವರು ಪ್ಲಾನ್ ಮಾಡಿದ್ದಾರೆ. ಅನೇಕ ಸಂಘ ಸಂಸ್ಥೆಯಲ್ಲಿ ತೊಡಗಿಸ್ಕೊಂಡ್ರು ಕೂಡ ಸಿನಿಮಾದ ಬಗ್ಗೆ ಯಾವುದೋ ಒಂದು ಸೆಳೆತ ಅವರಿಗೆ, ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ನನ್ನ ಗಮನಕ್ಕೆ ಹಾಕಿದ್ರು, ತುಂಬ ಚೆನ್ನಾಗಿದೆ ಸರ್, ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನನ್ನ ಪಾತ್ರ ಏನಂದರೆ, ಚಿತ್ರ ನಾಯಕಿ ತಂದೆ ಪಾತ್ರ ಮಾಡ್ತೀನಿ. ನಾನು ಬೇಸಿಕಲಿ ಉತ್ತರ ಕರ್ನಾಟಕ ರಂಗಭೂಮಿ ಕಲಾವಿದ. ನಾನು ಸರ್ವಿಸ್ ರಂಗಭೂಮಿ ಅಂತ, ವೃತ್ತಿ ರಂಗಭೂಮಿ ಅಂತೀವಲ್ಲ ಅಂಥ ಕಂಪ್ನಿಯಲ್ಲಿದ್ದವನು. ರೀಸೆಂಟಾಗಿ ನಾನು ವಿಜಯ ರಾಘವೇಂದ್ರನ್ ಹಾಕೊಂಡು ಒಂದು ಸಿನಿಮಾ ಮಾಡಿದ್ದೇನೆ. ಅದು ಜನವರಿ 14 ಪ್ಲಾನ್ ಮಾಡ್ತಾ ಇದ್ದೀವಿ. ರುದ್ರಾಭಿಷೇಕಂ ಅಂತ ಪ್ರಿಯಾ ತಿಮ್ಮೇಶಿದ್ದಾರೆ. ಜಯರಾಮ್ ರೆಡ್ಡಿ ಅವ್ರ ಚಿತ್ರದಲ್ಲಿ ಕೂಡ ರೆಡಿ ಆಗಿದೆ, ಅದರಲ್ಲಿ ತಂದೆ ಪಾತ್ರ ಮಾಡಿದ್ದೀನಿ. ಇದರಲ್ಲಿ ನನಗೆ ಒಂದು ತಂದೆ ಪಾತ್ರವನ್ನು, ನಾಯಕಿ ತಂದೆ ಪಾತ್ರವನ್ನು ಕೊಟ್ಟಿದ್ದಾರೆ. ಸೊ ಸಂಗೀತ ನಿರ್ದೇಶಕರು ಹೇಳಿದರು ತುಂಬ ಚೆನ್ನಾಗಿ ಸಾಂಗ್ ಕೂಡ ನಾವು ಮಾಡಿದ್ದೀವಿ ಅಂತ. ಒಟ್ಟಾರೆ ಈ ಥರ ಕಥೆಗಳು ಈಗ ಬೇಕು ಅಂತ ಅನಿಸುತ್ತೆ ಈಗಿನ ಜನ್ರೇಷನ್ಗೆ. ನಾವು ಸದ್ಯದಲ್ಲಿ ಈ ಥರ ಒಂದು 2-3 ಸಿನಿಮಾಗಳನ್ನ ನಾವು ನೋಡ್ತೀವಿ. ಬೇರೆ ಬೇರೆ ಕಂಟೆಂಟ್ ಇಟ್ಕೊಂಡು ಮಾಡ್ತಕ್ಕಂಥ ಕಥೆಗಳಿದೆ. ಕೆಲವು ದಿನಗಳ ಹಿಂದೆ ಭಾರತೀಯ ಚಿತ್ರರಂಗವೇ ತಿರುಗಿ ನೋಡುವುದು ಅಂತ ಒಂದು ಸಿನಿಮಾವನ್ನು, ಅದ್ಭುತ ಸಿನಿಮಾವನ್ನು ನಮ್ಮ ಋಷಭ್ ಶೆಟ್ಟಿ ಅವರು ಕಟ್ಟಿಕೊಟ್ಟಿದ್ದಾರಲ್ಲ, ಅಂಥ ಸಿನಿಮಾಗಳು ಬರಬೇಕು ಈಗಿನ ಜನ್ರೇಷನ್ಗೆ. ಈ ಥರ ಕಥೆಗಳು ಬರಬೇಕು, ಈ ಥರ ಸಿನಿಮಾಗಳು ಬರಬೇಕು. ಬಂದರೆ ಒಂದು ಹೊಸ ಜನ್ರೇಷನ್ಗೆ ಏನಾದರೂ ಒಂದು ನಾವು ಇದನ್ನು ಹೇಳಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಅವರು ತುಂಬಾ ಕಳಕಳಿ ಇಟ್ಕೊಂಡು ಈ ಥರ ಸಿನಿಮಾಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಒಂದು ಜವಾಬ್ದಾರಿಯಿಂದ ಮಾಡ್ತಾ ಇದ್ದಾರೆ. ಸಿನಿಮಾ ಮಾಡೋದು ಬಹಳ ಸುಲಭದ ಕೆಲಸ ನನಗೆ ಗೊತ್ತಿದ್ದ ಹಾಗೆ. ಅದಕ್ಕೆ ಮಾಧ್ಯಮ ಮಿತ್ರರು ಬಹಳ ದೊಡ್ಡ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬಹಳ ಖುಷಿ ಆಗುತ್ತೆ. ತೆರೆಗೆ ತರೋದಿದೆಯಲ್ಲ ದೊಡ್ಡ ಸವಾಲಿನ ಪ್ರಶ್ನೆ. ಅದು ನನಗೆ ಗೊತ್ತಿದ್ದ ಹಾಗೆ ಬಹಳ ಕಷ್ಟ ಇದೆ. ಅದು ಅಲ್ಲಿ ತಾರಾಗಣ ನೋಡ್ತಾರೆ, ವೆಚ್ಚಗಳ ನೋಡ್ತಾರೆ, ಭಾಳ ಏನೇನೋ ಇದೆ ಅದು. ಬಟ್ ಅದು ಬದಲಾಗಿ ಕೂಡ ಕೆಲವು ಸಿನಿಮಾಗಳೆಲ್ಲ ಬರ್ತಾ ಇವೆ. ಆ ಸಾಲಲ್ಲಿ ನಮ್ಮ ಸಿಂಹ ಅವರ ಸಿನಿಮಾ ನಿಲ್ಲಬೇಕು. ಅವರು ಕನ್ನಡ ಚಿತ್ರರಂಗಕ್ಕೆ ಒಂದು ಸಿಂಹ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಅದಕ್ಕೆ ಭಾಳ ಮುಖ್ಯವಾಗಿ ನಿಮ್ಮಗಳ ಸಹಕಾರ ಭಾಳ ದೊಡ್ಡದು. ಮಾಧ್ಯಮದವರು ಒಂದು ಚಿತ್ರವನ್ನು ಯಾವ ರೀತಿ ಬೇಕಾದ್ರೆ ರೀಚ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇವತ್ತೆಲ್ಲ ನೀವೆಲ್ಲ ಬಂದಿರೋದು ನೋಡಿದ್ರೆ ಬಹುತೇಕ ಕನ್ನಡ ಎಲ್ಲ ಮಾಧ್ಯಮದವರು ಇಲ್ಲಿ ಇದ್ದೀರಿ ಅಂದ್ಕೊಳ್ತೀನಿ ನಾನು. ಸೊ ಹೀಗೆ 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 ಹೆಚ್ಚಾಗಿ ಈ ಚಿತ್ರದ ಬಗ್ಗೆ ಪ್ರಚಾರ ಕೊಡಿ. ಈ ಚಿತ್ರ ಗೆಲ್ಲಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನೀವು ತುಂಬ ಹೃದಯದ ಸಹಕಾರ ಮಾಡಬೇಕಂತೇಳಿ ನಾನು ಜೈ ಹಿಂದ್ ಜೈ ಕನ್ನಡ ಮಾಡ್ತೀನಿ. ಪಾತ್ರದ ಬಗ್ಗೆ ಹೇಳ್ತೀನಿ, ನೀವು ಹೇಳ್ತೀರಲ್ಲ, ನನಗೆ ಇದ್ರ ಬಗ್ಗೆ ಒಂದು ಅನುಭವ ಆಯ್ತಲ್ಲ, ನಾನು ಹೇಳಿದಾಗ ನಿಮ್ಮ ಪಾತ್ರದ ಬಗ್ಗೆ, ಅದ್ರ ಬಗ್ಗೆ ಹೇಳಿ ಸರ್ ಸ್ವಲ್ಪ ಜೋರಾಗಿ. ನಮಸ್ಕಾರ, ನಾನು ಮಂಜುಳಾ ಅಂತ ಹೇಳಿ ಆರ್ಟಿಸ್ಟು. ಸುಮಾರು 65 ವರ್ಷದ ಜರ್ನಿ ನಂದು ಕಲಾವಿದರ ಬಾಳ್ನಲ್ಲಿ. ಮಣಿಕಂಠ ಅನ್ನೋ ಪಿಕ್ಚರು ಮಾಡಬೇಕು ಅಂತ ಹೇಳಿ ನನ್ನನ್ನು ಪಾತ್ರ ಮಾಡೋಕ್ಕೆ ಹೇಳಿದರು. ಅವರು ಅವಾಗ ಔಟ್ಲೈನ್ ಸ್ಟೋರಿ ಹೇಳಿದಾಗ ಅದನ್ನು ಕೇಳಿ ನನ್ನ ಮೈಯೆಲ್ಲ ಒಂಥರ ಜುಮ್ ಅಂತ. ಸ್ವಲ್ಪ ಮುಂದೆ ಬಂದು ಸ್ವಲ್ಪ ಹತ್ರ ನಮಸ್ಕಾರ, ನಾನು ಮಂಜುಳಾ ಅಂತ ಹೇಳಿ. ನನ್ನ ಕಲಾ ಜೀವನ ಜರ್ನಿ ಸುಮಾರು 60-65 ವರ್ಷದಿಂದ ಈ ಜರ್ನಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವರು ಮಣಿಕಂಠ ಪಿಕ್ಚರ್ ಮಾಡ್ತಾ ಇದ್ದೀವಿ, ಅದರಲ್ಲೊಂದು ತಾಯಿ ಪಾತ್ರ ಇದೆ ಮಾಡಿ ಅಂತ ಕೇಳಿ ಔಟ್ಲೈನ್ ಕತೆ ಹೇಳಿರು. ಅವಾಗ ನನ್ನ ಕತೆ ಕೇಳಿ ನನ್ನ ಮೈಯೆಲ್ಲ ಒಂಥರ ರೋಮಾಂಚನ ಆಯಿತು. ನನ್ನ ಕೈಲಿ ಪಾತ್ರ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ. ಆಮೇಲೆ ಬೆಟ್ಟ ಹತ್ತಬೇಕು ಅಂದರು. ಬೆಟ್ಟ ಹತ್ತೋದಕ್ಕೆ ನನಗೀಗಾಗಲೇ ಸುಮಾರು 80 ವರ್ಷ. ಹತ್ತೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅನ್ನೋದಕ್ಕೆ, ಇಲ್ಲಮ್ಮ ನಾವು ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂದರು. ಆ ಧೈರ್ಯದ ಮೇಲೆ ನಾನು ಈ ಪಾತ್ರನ ಒಪ್ಕೊಂಡಿದ್ದೀನಿ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಶಾಮಿ ಶರ್ಮ ಎಲ್ರಿಗೂ ನಮಸ್ಕಾರ.